ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೈ ಅಪ್ಲಿಕೇಶನ್ ಸಂಬಂಧಪಟ್ಟ ಹಾಗೆ ಯಾರಿಗೆಲ್ಲ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಬಂದಿದೆಯೋ ಆ ವಿದ್ಯಾರ್ಥಿಗಳಿಗಾಗಿ ಇದೊಂದು ನ್ಯೂಸ್ ಆಗಿರುವಂಥದ್ದು ನೋಡಿ. ಆಲ್ರೆಡಿ DDPIನಿಂದ ಎಲ್ಲ ಕಾಲೇಜ್ಗಳ ಪ್ರಿನ್ಸಿಪಲ್ಗೆ ಆಲ್ರೆಡಿ ಒಂದು ಲಿಂಕ್ ಹೋಗಿದೆ. ಅಂದರೆ ಅದು KE ಪೋರ್ಟಲ್ನಲ್ಲಿ ಯೂಸಲ್ಲಿ ಹಾಕಿಲ್ಲ, ಬಟ್ ಲಿಂಕ್ ಹೋಗಿದೆ. ಆ ಲಿಂಕ್ ಮುಖಾಂತರ ಯಾವುದೇ ವಿದ್ಯಾರ್ಥಿ ಹೋಗಿದ್ದರೂ ಸಹ ಆ ವಿದ್ಯಾರ್ಥಿ ವೆರಿಫಿಕೇಷನ್ ಮಾಡಲಾಗುತ್ತೆ. ನೀವು ಕಲ್ತಿರೋಂಥ ಕಾಲೇಜ್ಗೆ ಹೋಗಬೇಕಂತೇನಿಲ್ಲ. ನೀವು ಯಾವ ಕಾಲೇಜಿಗೆ ಹೋದ್ರೂ ಯೂಸಲಿ ಅವ್ರು ಸರ್ಚ್ ಮಾಡಿ ಅದನ್ನು ವೆರಿಫೈ ಮಾಡಿ ಅವ್ರಿಗೆ ಕೊಡ್ಬೋದು. ಬಟ್ ಅಷ್ಟೇ, ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಸಂಬಂಧಪಟ್ಟಾಗೆ ಅಂದರೆ ಏನೆಲ್ಲ ಇದೆ ನೋಡಿ, ಅದನ್ನು ವೆರಿಫಿಕೇಷನ್ಗಾಗಿ ಒಂದು ಸೆಟ್ ಅವರಿಗೆ ಜೆರಾಕ್ಸ್ ಕೊಡಬೇಕಾಗುತ್ತೆ. ಒಟ್ಟಲ್ಲಿ ಆ ಒಂದು ಕೊಟ್ಟಿರುವಂಥ ಲಿಂಕ್ ಪ್ರಕಾರ ಅವ್ರದ್ದೇ ಕಾಲೇಜ್ ವಿದ್ಯಾರ್ಥಿ ಆಗಿರ್ಬೋದು, ಬೇರೆ ಕಾಲೇಜ್ ವಿದ್ಯಾರ್ಥಿ ಆಗಿರ್ಬೋದು, ನೀವು ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಕಾಲೇಜ್ ವಿಸಿಟ್ ಮಾಡಿ ಎಲ್ಲ ಪ್ರಿನ್ಸಿಪಲ್ಗೂ ಆಲ್ರೆಡಿ ಲಿಂಕ್ ಸಿಕ್ಕಿರುವಂಥದ್ದು. ಅವ್ರು ಅದನ್ನು ವೆರಿಫೈ ಮಾಡಿಕೊಡ್ತಾರೆ. ನಂತರ ನಿಮಗೊಂದು ಮೆಸೇಜ್ ಬರುತ್ತೆ ವೆರಿಫೈ ಆಗಿದೆ ಅಂತ. ಆಮೇಲೆ ನೀವು ಮತ್ತೊಂದು ಸಲ ಡೌನ್ಲೋಡ್ ಮಾಡ್ಕೊಳ್ಬೋದು KE ಅಪ್ಲಿಕೇಶನ್ ಫಾರ್ಮ್ನ. ಓಕೆ, ಮ್ಯಾಕ್ಸಿಮಮ್ ನನಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.